ನಮಸ್ಕಾರ ಸ್ನೇಹಿತರೆ. ಕ್ರಿಕೆಟ್ ಹುಟ್ಟಿದ್ದು ಇಂಗ್ಲೆಂಡ್ನಲ್ಲಿ, ಆದರೆ ಅದಕ್ಕೆ ಜಗತ್ತಿನಲ್ಲೇ ಹೆಚ್ಚು ಅಭಿಮಾನಿಗಳಿರೋದು ಭಾರತದಲ್ಲಿ. ಬ್ರಿಟಿಷರು ಭಾರತ ಬಿಟ್ಟು ಹೋದರಾದ್ರೂ ಕ್ರಿಕೆಟ್ ಅನ್ನ ಇಲ್ಲೇ ಬಿಟ್ಟು ಹೋದ್ರು ಅಂತ ಕೂಡ ಹೇಳಲಾಗುತ್ತೆ. ಈ ಕ್ರೀಡೆ ಎಷ್ಟು ಜಾಲಿಯೋ ಅಷ್ಟೇ ಅಪಾಯಕಾರಿಯೂ ಹೌದು. ಯಾಕಂದ್ರೆ ಕ್ರಿಕೆಟ್ ಆಡುತ್ತಲೇ ಮೈದಾನದಲ್ಲಿ ಜೀವ ಬಿಟ್ಟ ಆಟಗಾರರು ತುಂಬಾ ಜನ ಇದ್ದಾರೆ. ಭಾರತೀಯರು ಈ ಲಿಸ್ಟ್ ನಲ್ಲಿ ಸೇರಿದ್ದಾರೆ. ಅವರಲ್ಲಿ ಟಾಪ್ 10 ಅಂತಾರಾಷ್ಟ್ರೀಯ ಆಟಗಾರರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಫಿಲಿಪ್ ಹ್ಯೂಸ್ ಈ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಫಿಲಿಪ್ ಹ್ಯೂಸ್ ಇದ್ದಾರೆ. ಇವರು ಆಸ್ಟ್ರೇಲಿಯಾದ ಲೆಫ್ಟ್ ಹ್ಯಾಂಡ್ ಓಪನಿಂಗ್ ಬ್ಯಾಟರ್ ಆಗಿದ್ರು. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕರಿಯರ್ಗೆ ಎಂಟ್ರಿ ಕೊಟ್ಟಿದ್ದ ಇವರು ಒಳ್ಳೆಯ ಬ್ಯಾಟರ್ ಅಂತ ಹೆಸರು ಮಾಡಿದ್ರು. 2013ರ ಸೀಸನ್ ನ IPL ನಲ್ಲಿ ಇವರನ್ನ ಮುಂಬೈ ಇಂಡಿಯನ್ಸ್ ಖರೀದಿಸಿತ್ತು. ಆದ್ರೆ ಆಟವಾಡಲು ಅವಕಾಶ ಸಿಕ್ಕಿರ್ಲಿಲ್ಲ. 2014ರಲ್ಲಿ ಆಸ್ಟ್ರೇಲಿಯಾದ ಡೊಮೆಸ್ಟಿಕ್ ಪಂದ್ಯವೊಂದರಲ್ಲಿ ಫಿಲಿಪ್ ಆಡ್ತಿದ್ರು. ಈ ವೇಳೆ ಸಾನ್ ಅಬಾಟ್ ಎಸೆದ ಬೌನ್ಸ್ ಬಾಲ್ ಫಿಲಿಪ್ ಹ್ಯೂಸ್ ಕಿವಿಯ ಕೆಳಗೆ ಬಿತ್ತು. ಅಲ್ಲೇ ಕುಸಿದು ಬಿದ್ದ ಫಿಲಿಪ್ ಹ್ಯೂಸ್ ಅನ್ನ ಸಿಡ್ನಿಯ ಆಸ್ಪತ್ರೆಗೆ ದಾಖಲಿಸಲಾಯಿತು. 2 ದಿನ ಕೋಮಾದಲ್ಲಿದ್ದ ಫಿಲಿಪ್ 25ನೇ ವಯಸ್ಸಿಗೆ ವಿಧಿವಶರಾದ್ರು. ರಮನ್ ಲಂಬಾ ಈ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರೋದು ರಮನ್ ಲಂಬಾ. ಭಾರತೀಯ ಆಟಗಾರರಾದ ಇವರು 4 ಟೆಸ್ಟ್ ಮತ್ತು 32 ಅಂತಾರಾಷ್ಟ್ರೀಯ ಏಕದಿನ ಪಂದ್ಯ ಕೂಡ ಆಡಿದ್ರು. ಇವರು ಯಾವಾಗಲೂ ಶಾರ್ಟ್ ಲೆಗ್ ನಲ್ಲಿ ಫೀಲ್ಡಿಂಗ್ ಗೆ ನಿಲ್ತಿದ್ರು, ಆದ್ರೆ ಹೆಲ್ಮೆಟ್ ಧರಿಸ್ತಿರ್ಲಿಲ್ಲ. 1998ರ ಫೆಬ್ರವರಿಯಲ್ಲಿ ಢಾಕಾದಲ್ಲಿ ಬಾಂಗ್ಲಾದೇಶ ಕ್ರಿಕೆಟ್ ಲೀಗ್ ನ ಪಂದ್ಯ ನಡೀತಿತ್ತು. ಈ ವೇಳೆ ಬಾಂಗ್ಲಾ ಬ್ಯಾಟರ್ ಮೆಹರಾಬ್ ಹುಸೇನ್ ಹೊಡೆದ ಬಾಲ್ ಲಂಬಾ ತಲೆಗೆ ಬಿತ್ತು. ಇಂಟರ್ನಲ್ ಬ್ಲೀಡಿಂಗ್ ಆಗಿದ್ರಿಂದ ರಮನ್ ಲಂಬಾ 3 ದಿನಗಳ ಕಾಲ ಕೋಮಾದಲ್ಲಿದ್ರು. ಆದರೆ ಚಿಕಿತ್ಸೆ ಫಲಿಸದೆ 38ನೇ ವಯಸ್ಸಿನಲ್ಲಿ ವಿಧಿವಶರಾದ್ರು. ಸ್ನೇಹಿತರೆ, ನೀವು ಈಗಾಗಲೇ ನೋಡಿದಂತೆ ಸಮಯ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಒಂದು ಕುಟುಂಬದ ಆದಾಯ ಗಳಿಸುವ ವ್ಯಕ್ತಿಗೆ ಏನಾದ್ರೂ ಅನಾಹುತ ಸಂಭವಿಸಿದ್ರೆ ಆ ಕುಟುಂಬ ಆರ್ಥಿಕವಾಗಿ ಕುಸಿದು ಹೋಗುತ್ತೆ. ಹೆಂಡತಿ, ಮಕ್ಕಳು, ತಂದೆ ತಾಯಿ ಎಲ್ಲರೂ ಅದರ ಪರಿಣಾಮವನ್ನ ಅನುಭವಿಸಬೇಕಾಗುತ್ತೆ. ಹಣಕಾಸಿನ ಸಮಸ್ಯೆಗಳು ಎದುರಾಗುತ್ತೆ. ಮಕ್ಕಳ ಶಿಕ್ಷಣವನ್ನ ಕೂಡ ಮಧ್ಯದಲ್ಲೇ ನಿಲ್ಲಿಸಬೇಕಾದ ಪರಿಸ್ಥಿತಿ ಬರಬಹುದು. ಹೀಗಾಗಿ ದಿನಗೂಲಿ ಅಥವಾ ತಿಂಗಳ ಸಂಬಳದ ಮೇಲೆ ಡಿಪೆಂಡ್ ಆಗಿರುವ ಮಧ್ಯಮ ವರ್ಗದ ಕುಟುಂಬಗಳಿಗೆ ಟರ್ಮ್ ಇನ್ಶೂರೆನ್ಸ್ ತುಂಬಾ ಮುಖ್ಯ. ಕುಟುಂಬದಲ್ಲಿ ಮುಖ್ಯ ಆದಾಯ ಗಳಿಸುವ ವ್ಯಕ್ತಿ ಸರಿಯಾದ ಯೋಜನೆ ಮಾಡಿಕೊಂಡಿದ್ದರೆ ಇಂತಹ ಟೈಮಲ್ಲೂ ಕುಟುಂಬವನ್ನ ಸೇಫ್ ಮಾಡಬಹುದು. ಅದಕ್ಕೆ ಟರ್ಮ್ ಇನ್ಶೂರೆನ್ಸ್ ಅತ್ಯಂತ ಅಗತ್ಯ. ಅದೇ ರೀತಿ ಯಾರಾದ್ರೂ ಅಪಘಾತ ಆಗಿ ಬದುಕುಳಿದ್ರೂ ಆಸ್ಪತ್ರೆಯ ವೆಚ್ಚ ತುಂಬಾ ಹೆಚ್ಚಾಗಿರುತ್ತೆ. ಕೆಲವು ಟೈಮಲ್ಲಂತೂ ಚಿಕಿತ್ಸೆಗಾಗಿ ಜಮೀನು ಮತ್ತು ಆಸ್ತಿಯನ್ನೇ ಮಾರಬೇಕಾಗುತ್ತೆ. ಅದಕ್ಕಾಗಿಯೇ ಹೆಲ್ತ್ ಇನ್ಶೂರೆನ್ಸ್ ಕೂಡ ಅಷ್ಟೇ ಮುಖ್ಯ. ಇನ್ಶೂರೆನ್ಸ್ ಇದ್ರೆ ಇಂಥ ಟೈಮಲ್ಲಿ ರಿಲೇಶನ್ಶಿಪ್ ಮ್ಯಾನೇಜರ್ಗೆ ಒಂದು ಕಾಲ್ ಮಾಡಿದ್ರೆ ಸಾಕು. ಏಜೆಂಟ್ ನೇರವಾಗಿ ಆಸ್ಪತ್ರೆಗೆ ಬಂದು ಎಲ್ಲ ಡಾಕ್ಯುಮೆಂಟೇಶನ್ ಹಾಗೂ ಕ್ಲೇಮ್ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡ್ತಾರೆ. ಇತ್ತೀಚಿನ ಕೆಲವು ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಗಳು ಡಯಾಬಿಟಿಸ್, ಥೈರಾಯ್ಡ್, BP, ಅಸ್ತಮಾದಂತಹ ಈಗಾಗಲೇ ಇರುವ ರೋಗಗಳಿಗೂ ಮೊದಲ ದಿನದಿಂದಲೇ ಕವರ್ ನೀಡುತ್ತಿವೆ. ಹೀಗಾಗಿ ನಮ್ಮ ಮತ್ತು ಕುಟುಂಬದ ಭವಿಷ್ಯವನ್ನ ಸುರಕ್ಷಿತವಾಗಿ ಇಡಲು ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವುದು ತುಂಬಾ ಮುಖ್ಯ. ತಿಂಗಳಿಗೆ ಕೇವಲ 400-500 ರೂಪಾಯಿಯಿಂದ ಶುರುವಾಗುತ್ತೆ, ಆದರೆ ಲಕ್ಷದಿಂದ ಕೋಟಿಗಳವರೆಗೆ ಕವರ್ ಸಿಗುತ್ತೆ. ಇನ್ಶೂರೆನ್ಸ್ ಪಡೆಯುವ ಪ್ರಕ್ರಿಯೆ ಕೂಡ ತುಂಬಾ ಸುಲಭವಾಗಿದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಹಾಕಿದೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯಾವುದೇ ಇನ್ಶೂರೆನ್ಸ್ ಪಾರ್ಟ್ನರ್ ನಿಂದ ಪಾಲಿಸಿ ಪಡೆಯಬಹುದು. ಕಂಪೇರ್ ಮಾಡಿ ಆನ್ಲೈನ್ ನಲ್ಲಿ 15ರಿಂದ 25% ವರೆಗೆ ಡಿಸ್ಕೌಂಟ್ ಕೂಡ ಪಡೆಯಬಹುದು. ಈ ಮೂಲಕ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಆರ್ಥಿಕ ಭವಿಷ್ಯವನ್ನ ಸುರಕ್ಷಿತಗೊಳಿಸಿ. ಸ್ನೇಹಿತರೆ, ಕ್ರಿಕೆಟ್ ಆಡ್ತಾ ಜೀವ ಕಳೆದುಕೊಂಡ ಆಟಗಾರರ ಲಿಸ್ಟ್ ನಲ್ಲಿ ಇನ್ನು ಯಾರೆಲ್ಲ ಇದ್ದಾರೆ ಅಂತ ನೋಡೋಣ ಬನ್ನಿ. ವಸೀಂ ಹಸನ್ ಇವರು ಪಾಕಿಸ್ತಾನದ ಓರ್ವ ಆಲ್ರೌಂಡರ್ ಆಟಗಾರ ಆಗಿದ್ರು. ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಜೊತೆ ಲೆಗ್ ಸ್ಪಿನ್ನರ್ ಆಗಿ ಗುರುತಿಸಿಕೊಂಡಿದ್ರು. ಇವರು ಟೀಚರ್ ಆಗಿ, ಮ್ಯಾಚ್ ರೆಫ್ರಿ ಆಗಿಯೂ ಕೆಲಸ ಮಾಡಿದ್ರು. ದೇಶಕ್ಕಾಗಿ ಇವರು 57 ಟೆಸ್ಟ್ ಮತ್ತು 54 ಏಕದಿನ ಪಂದ್ಯಗಳನ್ನ ಆಡಿದ್ರು. 54ನೇ ವಯಸ್ಸಿನಲ್ಲಿ ಇಂಗ್ಲೆಂಡ್ ನಲ್ಲಿ ಸರ್ರೆ ಕೌಂಟಿ ಕ್ರಿಕೆಟ್ ಕ್ಲಬ್ ಪರವಾಗಿ ಆಡ್ತಿದ್ರು. 2006ರ ಆಗಸ್ಟ್ 23ರಂದು ಪಂದ್ಯದ ವೇಳೆಯೇ ಹೃದಯಾಘಾತಕ್ಕೆ ಒಳಗಾಗಿ ಜೀವ ಬಿಟ್ರು. ರೇಮಂಡ್ ವಾನ್ ಶೂರ್ ಇವರು ನಮೀಬಿಯಾದ ಖ್ಯಾತ ಆಟಗಾರರಲ್ಲಿ ಒಬ್ಬರು. ಬ್ಯಾಟರ್ ಜೊತೆ ವಿಕೆಟ್ ಕೀಪರ್ ಆಗಿಯೂ ಹೆಸರು ಮಾಡಿದ್ರು. 2012ರಲ್ಲಿ ನಮೀಬಿಯನ್ ಕ್ರಿಕೆಟ್ ಆಫ್ ದಿ ಇಯರ್ ಆಗಿಯೂ ಆಯ್ಕೆ ಆಗಿದ್ರು. 2015ರ ನವೆಂಬರ್ 15ರಂದು ಡೊಮೆಸ್ಟಿಕ್ ಪಂದ್ಯದ ವೇಳೆಯೇ ಸ್ಟ್ರೋಕ್ ಆಗಿ ಗ್ರೌಂಡ್ ನಲ್ಲೇ ಕುಸಿದು ಬಿದ್ರು. ಇವರನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಿಸದೆ 25ನೇ ವಯಸ್ಸಿನಲ್ಲಿ ಬಾರದೂರಿಗೆ ಹೋದ್ರು. ಅಬ್ದುಲ್ ಅಜೀಜ್
ಇವರು ಓಪನಿಂಗ್ ಬ್ಯಾಟರ್ ಮತ್ತು ವಿಕೆಟ್ ಕೀಪರ್ ಆಗಿದ್ರು. ಪಾಕಿಸ್ತಾನದ ಕರಾಚಿ ಮೂಲದ ಇವರು ಡೊಮೆಸ್ಟಿಕ್ ಪಂದ್ಯಗಳಲ್ಲಿ ಆಡ್ತಿದ್ರು. 1959ರಲ್ಲಿ ಬ್ಯಾಟಿಂಗ್ ವೇಳೆ ಬಾಲ್ ಬಂದು ಎದೆಗೆ ಬಿದ್ದಿದ್ದರಿಂದ ಅಲ್ಲೇ ಬಿದ್ದು ಬಿಟ್ರು. ಕೂಡಲೇ ಆಸ್ಪತ್ರೆಗೆ ಸಾಗಿಸಲಾಯ್ತಾದ್ರು. ಅಷ್ಟರಲ್ಲಿ ಅಜೀಜ್ ವಿಧಿವಶರಾಗಿದ್ರು. ಹೀಗೆ ಅಜೀಜ್ 18ನೇ ವಯಸ್ಸಿನಲ್ಲೇ ಅಂತ್ಯ ಕಂಡ್ರು. ಡೇರಿನ್ ರ್ಯಾಂಡಲ್. ದಕ್ಷಿಣ ಆಫ್ರಿಕಾ ಆಟಗಾರ ಡೇರಿನ್ ರ್ಯಾಂಡಲ್ ಓರ್ವ ರೈಟ್ ಹ್ಯಾಂಡ್ ಬ್ಯಾಟರ್ ಆಗಿದ್ರು. ವಿಕೆಟ್ ಕೀಪರ್ ಕೂಡ ಹೌದು. 2013ರ ಅಕ್ಟೋಬರ್ನಲ್ಲಿ ಡೊಮೆಸ್ಟಿಕ್ ಪಂದ್ಯವೊಂದರಲ್ಲಿ ಬ್ಯಾಟಿಂಗ್ ಮಾಡ್ತಿದ್ರು. ಆಗ ರ್ಯಾಂಡಲ್ ಪುಲ್ ಶಾಟ್ ಹೊಡೆಯಲು ಯತ್ನಿಸಿದಾಗ ಬಾಲ್ ಬಂದು ತಲೆಗೆ ಬಿತ್ತು. ಕೂಡಲೇ ಆಸ್ಪತ್ರೆಗೆ ಕರೆದೊಯ್ದ್ರು. ಪ್ರಯೋಜನ ಆಗಲಿಲ್ಲ. ರ್ಯಾಂಡಲ್ 33ನೇ ವಯಸ್ಸಿನಲ್ಲಿ ಉಸಿರು ಚೆಲ್ಲಿದ್ರು. ಇಯಾನ್ ಫೋಲಿ. ಇವರು ಇಂಗ್ಲಿಷ್ ರೈಟ್ ಹ್ಯಾಂಡ್ ಬ್ಯಾಟರ್ ಮತ್ತು ಲೆಫ್ಟ್ ಆರ್ಮ್ ಬೌಲರ್ ಆಗಿದ್ರು. ಡೊಮೆಸ್ಟಿಕ್ ಪಂದ್ಯವೊಂದರಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದಾಗ ಇವರ ಕಣ್ಣಿನ ಕೆಳಗೆ ಬಾಲ್ ಬಿತ್ತು. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆಪರೇಷನ್ಗೆ ಅಂತ ವೈದ್ಯರು ಅನಸ್ತೇಶಿಯಾ ಕೊಟ್ಟಿದ್ರು. ಅಷ್ಟರಲ್ಲಿ ಇಯಾನ್ಗೆ ಹೃದಯಾಘಾತವಾಗಿ 30ನೇ ವಯಸ್ಸಿಗೆ ಉಸಿರು ಚೆಲ್ಲಿದ್ರು. ರಿಚರ್ಡ್ ಬ್ಯೂಮೊಂಟ್. ಇಂಗ್ಲೆಂಡ್ ಮೂಲದ ಇವರು ಬೌಲರ್ ಆಗಿದ್ರು. 2012ರಲ್ಲಿ ಲೀಗ್ ಆಟ ಆಡ್ತಿದ್ದಾಗ ಮೈದಾನದಲ್ಲೇ ಸಡನ್ ಆಗಿ ಹೃದಯಾಘಾತ ಆಯಿತು. ಕೂಡಲೇ ಏರ್ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ರಿಚರ್ಡ್ ಉಳಿಯಲಿಲ್ಲ. 33ನೇ ವಯಸ್ಸಿಗೆ ವಿಧಿವಶರಾದ್ರು. ಆ ಪಂದ್ಯದಲ್ಲಿ ರಿಚರ್ಡ್ 5 ವಿಕೆಟ್ಗಳನ್ನ ಪಡೆದಿದ್ರು. ಜುಲ್ಫಿಕರ್ ಭಟ್ಟಿ. ಪಾಕಿಸ್ತಾನದ ಆಟಗಾರ ಜುಲ್ಫಿಕರ್ ಭಟ್ಟಿ ಬ್ಯಾಟರ್ ಆಗಿದ್ರು. 2013ರಲ್ಲಿ ಡೊಮೆಸ್ಟಿಕ್ ಪಂದ್ಯದ ವೇಳೆ ಬ್ಯಾಟಿಂಗ್ ಮಾಡ್ತಿದ್ರು. ಆಗ ಬಾಲ್ ಬಂದು ಎದೆಗೆ ತಗುಲಿ ಅಸ್ವಸ್ಥಗೊಂಡು ಬಿದ್ದು ಬಿಟ್ರು. ಕೊನೆಗೆ ಆಸ್ಪತ್ರೆಯಲ್ಲಿ 22ನೇ ವಯಸ್ಸಿನಲ್ಲಿ ವಿಧಿವಶರಾದ್ರು. ಅಂಕಿತ್ ಕೇಶ್ರಿ. ಪಶ್ಚಿಮ ಬಂಗಾಳದ ಅಂಡರ್ 19 ತಂಡದ ಕ್ಯಾಪ್ಟನ್ ಆಗಿದ್ದವರು ಅಂಕಿತ್ ಕೇಶ್ರಿ ರೈಟ್ ಹ್ಯಾಂಡ್ ಬ್ಯಾಟರ್ ಮತ್ತು ಲೆಗ್ ಸ್ಪಿನ್ನರ್ ಆಗಿಯೂ ಗುರುತಿಸಿಕೊಂಡಿದ್ರು. 2015ರಲ್ಲಿ ಅಂಕಿತ್ ಕೇಶ್ರಿ ಡೊಮೆಸ್ಟಿಕ್ ಪಂದ್ಯವೊಂದರ ವೇಳೆ ಫೀಲ್ಡಿಂಗ್ ಮಾಡ್ತಿದ್ರು. ಆಗ ತಮ್ಮದೇ ತಂಡದ ಆಟಗಾರನಿಗೆ ಡಿಕ್ಕಿಯಾಗಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ರು. ಆಸ್ಪತ್ರೆಗೆ ದಾಖಲಾದ ಹಲವು ದಿನಗಳ ಬಳಿಕ ಹೃದಯಾಘಾತಕ್ಕೆ ಒಳಗಾಗಿ 20ನೇ ವಯಸ್ಸಿನಲ್ಲಿ ವಿಧಿವಶರಾದ್ರು. ಅಂಕಿತ್ ಅಗಲಿಕೆಗೆ ಕ್ರಿಕೆಟ್ ಲೋಕದ ದಿಗ್ಗಜರಾದ ಸಚಿನ್ ಗಂಗೂಲಿ ಸೇರಿದಂತೆ ಹಲವರು ಸಂತಾಪ ಸೂಚಿಸಿದ್ರು. ಸ್ನೇಹಿತರೆ, ಇದು ಕ್ರಿಕೆಟ್ ಆಡುತ್ತಲೇ ಮೈದಾನದಲ್ಲಿ ದುರ್ಘಟನೆಗೆ ಒಳಗಾಗಿ ಪ್ರಾಣ ಕಳೆದುಕೊಂಡ ಆಟಗಾರರ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಹೀಗಾಗಿ ಇಂತಹ ಸಂದರ್ಭಗಳನ್ನು ಎದುರಿಸಲು ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಪಡೆದುಕೊಳ್ಳಬೇಕು. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಹಾಕಿದಿವೆ, ಮರೆಯಬೇಡಿ. ಇಂತಹ ಮತ್ತಷ್ಟು ಅಪರೂಪದ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.